ಸಮರ್ಪಣ. ದಶಕ 13, ಸಮಾಸ 4, ಶ್ರೀ ಗುರುಭ್ಯೋ ನಮಃ. ನುಡಿ 1:10. ಪೃಥ್ವಿಯು ಮತ್ತು ಪಂಚಮಹಾಭೂತಗಳೆಲ್ಲ ಕಲ್ಪಾಂತ ಸಮಯಕ್ಕೆ ನಾಶವಾಗುವ ಸಮಗ್ರ ವಿಷಯವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವೀಗೇನು ಇಲ್ಲಿವರೆಗೆ ಎಲ್ಲ ಸೃಷ್ಟಿ ಆಯ್ತು ಅಂತ ಹೇಳಿದ್ವಿ. ಮತ್ತೆ ಏನೇನು ಸೃಷ್ಟಿ ಆಯ್ತು ಅದೆಲ್ಲದು ಕಲ್ಪಾಂತರದಲ್ಲಿ, ಅಂದ್ರೆ ಕಾಲಾನಂತರ, ಯುಗಗಳು ತೀರ್ತಾ ಒಂದ್ಸಲ ಎಲ್ಲದು ನಾಶವಾಗಿ ಹೋಗ್ತದೆ. ಆ ಪಂಚಭೂತಗಳು ಏನ್ ಮಾಯ ಸೃಷ್ಟಿ ಆಯ್ತಂತ ನಾವ್ ಹೇಳಿದ್ವಲ್ಲ, ಇದು ಏನೇನು ಸೃಷ್ಟಿ ಆಗೈತ ಅದೆಲ್ಲದೂ ಕೂಡ ಒಂದು ದಿನ ನಾಶವಾಗಿ ಹೋಗ್ತದೆ ಅಂತ ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದು ಹೀಗೆ ಹೆಂಗ ನಾಶ ಆಗ್ತದ, ಎಲ್ಲವೂ ಸೃಷ್ಟಿಯಾಗಿದ್ದು ಹೆಂಗ ನಾಶ ಆಗ್ತದೆ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತಾರ. 100 ವರ್ಷ ಮಳೆ ಹೋಗುವುದು, ಹಾಗೂ ಅದರಿಂದ ಜಗತ್ತು ಸುಟ್ಟು ಭೂಮಿಯಲ್ಲಿ ಪರ್ವತ ಇಳಿಸುವಷ್ಟು ಬಿರುಕು ಬೀಳುವುದು. ಅಂದ್ರ 100 ವರ್ಷ ಸತತವಾಗಿ ಮಳೆ ಬೀಳಂಗಿರ್ತದ. ಆ ಸೂರ್ಯನ ತಾಪಕ್ಕೆ ಭೂಮಿ ಎಷ್ಟು ಬಾಯಿ ಬಿಡುತ್ತದೆ ಅಂದ್ರ ದೊಡ್ಡ ದೊಡ್ಡ ಪರ್ವತಗಳೇ ಅದ್ರೊಳಗ ಮುಣಿಗಿ ಹೋಗುವಷ್ಟು ಆ ಭೂಮಿ ಬಾಯಿ ತೆರಿತೈತಿ, ಭೂಮಿ ಬಿರುಕು ಬಿಡುವುದು. ಆಗ 12 ಕಲೆಗಳಿಂದಲೂ ತಪ್ಪಿಸುತ್ತಿರುವ ಸೂರ್ಯನ ಕಿರಣಗಳಿಂದ ಜ್ವಾಲೆ ಹೊರಡುವವು. ಹೀಗೆ 100 ವರ್ಷ ಸಾಗಲು ಜಗವು ಸುಟ್ಟು ಹೋಗುವುದು. ಅಂದ್ರ ಆ ಸೂರ್ಯನ 12 ನಾಲೆಗಳಿಂದ, ಅಂದ್ರೆ 12 ದ್ವಾರಗಳಿಂದ ಆತನ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬಿಡೋದ್ರಿಂದ ಇಲ್ಲಿರ್ತಕ್ಕಂಥದ್ದು ಎಲ್ಲದೂ ಕೂಡ ಸುಟ್ಟು ಹೋಗ್ತದೆ. ಆ ಭೂಮಿ ಅನ್ನೋದು ಎಲ್ಲ ಸುಟ್ಟು ಹೋಗುವುದು. ಆ ವಿಷಮ ವೇಳೆಯಲ್ಲಿ ಪೃಥ್ವಿಯೆಲ್ಲ ಕೆಂಡದಂತೆ ಕೆಂಪಾಗಿ ಜ್ವಾಲೆಗಳು ಶೇಷನಿಗೆ ತಗುಲಲು ಅವನು ಸುಟ್ಟುಕೊಂಡು ವಿಷಕಾರವನ್ನು, ಈ ಭೂಮಿಯನ್ನ ಆದಿಶೇಷ ಹೊತ್ತು ನಿಂತದಾನೆ ಅಂತ ನಾವೇನ್ ಪುರಾಣದೊಳಗೆಲ್ಲ ಕೇಳ್ಕೊಂತ ಬಂದಿವಲ್ಲ, ಈ ಸೂರ್ಯನಿಗೆ 100 ವರ್ಷ ಮಳೆ ಇಲ್ದಂಗ ಬಿಸಿಲು ಬೀಳೋದ್ರಿಂದ ಅದು ತಾಪಮಾನ ಹೆಚ್ಚಾಗಿ, ಭೂಮಿಯ ತಾಪಮಾನ ಹೆಚ್ಚಾಗಿ ಎಲ್ಲ ಸುಟ್ಟೋಗ್ತದ. ಈ ಸುಡುವ ಜಳ, ಈ ಬೆಂಕಿಯ ಜಳ ಆ ಆದಿಶೇಷನಿಗೆ, ಈ ಭೂಮಂಡಲವನ್ನ ಹೊತ್ತು ನಿಂತಿರ್ತಕ್ಕಂಥ ಆದಿಶೇಷನಿಗೆ ಆ ಜಳ ಬಡಿತೈತಿ, ಅಂದ್ರೆ ಆ ಶಾಖ ಬಡಿತೈತಿ. ಅದಕ್ಕೆ ಅವನು ಆ ಶಾಖವನ್ನು ತಾಳಲಾರದೆ ತನ್ನ ಬಾಯಿಂದ ವಿಷಕಾರವನು, ಮತ್ತು ಆ ವಿಷದ ಜ್ವಾಲೆಗಳಿಂದ ಪಾತಾಳಗಳೆಲ್ಲ ಸುಡುವವು. ಭೂಮಿಯ ಜ್ವಾಲೆಯಿಂದ ಆದಿಶೇಷ ಸುಡುತ್ತಾನೆ. ಆದಿಶೇಷನು ಆ ಸುಡುವ ತಾಪದಿಂದ ತನ್ನ ಬಾಯಿಯಿಂದ ಆ ವಿಷವನ್ನೆಲ್ಲದನ್ನ ಹೊರಸೂಸ್ತಾನೆ. ಆ ವಿಷದಿಂದ ಪಾತಾಳಗಳೆಲ್ಲವೂ ಸುಡುವವು. ಒಟ್ಟಿಗೆ ಎಲ್ಲವೂ ಒತ್ತಟ್ಟಿಗೆ ಕೂಡಿದ ಮಹಾಗ್ನಿಯಿಂದ ಪಾತಾಳ ಲೋಕಗಳು ಸುಟ್ಟು ಭಸ್ಮವಾಗುವವು. ಭೂಮಿ ಸುಡ್ತಾ ಭೂಮಿ ತಾಪಮಾನ ಹೆಚ್ಚಾಗಿ ಆ ಆದಿಶೇಷನನ್ನು ಸುಡ್ತದ. ಆದಿಶೇಷನ ಅಗ್ನಿ ಜ್ವಾಲೆಯಿಂದ ಅವನ ವಿಷಕಾರದಿಂದ ಪಾತಾಳ ಲೋಕ ಒಂದ್ ಕಡೆಯಿಂದ ಬೆಂಕಿ ಒಂದ್ ಕಡೆಗೆ ಹತ್ತಿದಾಗ ಸುಡ್ತಾ ಹೆಂಗ ಎಲ್ಲ ಕಡೆಗೆ ಹೋಗ್ತದ, ಹಂಗ ಇಲ್ಲಿ ಕೂಡ ಎಲ್ಲರೂ ಸುಟ್ಟು ಹೋಗ್ತದೆ. ಆಗ ಎಲ್ಲವೂ ಸುಟ್ಟು ಭಸ್ಮವಾಗುವು. ಹಾಗೆ ಮಹಾಭೂತಗಳು ಕತಿಗೊಂಡು ಪ್ರಳಯಾಗ್ನಿಗಳು ಎಲ್ಲಾ ಕಡೆಗೆ ಉಕ್ಕೇರುವವು. ಏನ್ ಈ ರೀತಿ ಸುಡುವಾಗ ಏನ್ ನಾವು ಪಂಚ ಮಹಾಭೂತಗಳಂದವಲ್ಲ, ಅವು ಕೂಡ ಕತಿಗೊಂಡಂದ್ರೆ ನಾಶವಾಗಿ ಆ ಪ್ರಳಯ ವಾಯುವಿನ ಪ್ರಳಯಾಗ್ನಿಗಳು ಎಲ್ಲಾ ಕಡೆಗೆ ಉಕ್ಕೇರುವವು. ಆ ಪ್ರಳಯ ಕಾಲಕ್ಕೆ 11 ರುದ್ರರು ಹುರಿದೆದ್ದು ಹಾಗೂ 12 ಸೂರ್ಯರು ದಗದಗಿಸಿ ಎಲ್ಲಿ ನೋಡಿದರಲ್ಲಿ ಬೆಂಕಿಯೊಂದೇ ರಾಶಿಯಾಗಿರುವುದು. ಈ ರೀತಿಯಾಗಿ ಆ ಎಲ್ಲಾ ಲೋಕಗಳು ಬೆಂಕಿ ಉರಿತಾ ಇದ್ದಂಗ ಏನ್ ಪಂಚ ಮಹಾಭೂತಗಳು ಅಂತ ಹೇಳಿದ್ವಲ್ಲ,
ಇವು ಕೂಡ ಉರಿತವು. ಇವು ಒಂದೊಂದು ಉರಿದು ಎಲ್ಲಾ ರುದ್ರರಂತೆ ನಾವು ನಾಶ ಮಾಡ್ತಾವ, ರುದ್ರ ಸಂಹಾರ ಮಾಡ್ತಾವಂತಲ್ಲ, ಅವನು ಕೂಡ ತನ್ನ 11 ರುದ್ರರ ತನ್ನ ಕಾಲಕ್ಕೆ ಅಂದ್ರ ಪ್ರಳಯ ಕಾಲಕ್ಕೆ 11 ರುದ್ರರು ಉರಿದೆದ್ದು ಅವರು ಕೂಡ ಸುಡಕ್ ಸ್ಟಾರ್ಟ್ ಮಾಡಿದ್ರು, ಅಂದ್ರ ಸಂಹಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ಸೂರ್ಯನು 12 ಸೂರ್ಯರು ದಗದಗಿಸಿ ಎಲ್ಲಾ ಎಲ್ಲಿ ನೋಡಿದಲ್ಲಿ ಬೆಂಕಿಯೊಂದೇ ರಾಶಿ ಆಗೋದು. ಅಂದ್ರೆ 12 ಸೂರ್ಯನಂದ್ರ ಸೂರ್ಯನ ಕಿರಣದ ಶಾಖೆಗಳಾಗಿ ಅದು ಈ ರೀತಿಯ ಎಲ್ಲವನ್ನ ಸುಡಕ್ ಸ್ಟಾರ್ಟ್ ಸುಡುತ್ತಿತ್ತು. ಅದಕ್ಕಾಗಿ ಸಹಾಯಕವಾಗಿ ಗಾಳಿ ಸಿಡಿಲಿನ ಹೊಡೆತ ಬೀಳಲು ವೃತ್ತಿಯ ಕಠಿಣತೆ ಎಲ್ಲ 4 ಕಡೆಗೆ ಹರಡಿ ಅದು ಬರೀ ಉರಿಯಾಗುವುದು. ಬರೀ ಬೆಂಕಿ ಉರಿಯೋದಷ್ಟೇ ಅಲ್ಲ, ಆ ಭೂಮಿ ಮೇಲೆ ಬೆಂಕಿ ಉರಿಯೋದಷ್ಟೇ ಅಲ್ಲ, ಅದ್ರ ಮೇಲೆ ಸಿಡಿಲುಗಳು, ಗಾಳಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಗಾಳಿ ಬೀಳೋದ್ರಿಂದ ಅದು ಬೆಂಕಿ ಎತ್ತು ಉರಿದು ಅದೆಲ್ಲ ಉಡಿ ಆಗುವುದು. ಅಂದ್ರೆ ಪುಡಿ ಆಗುವುದು, ಧೂಳಾಗುವುದು. ಅಲ್ಲಿ ಮೇರು ಪರ್ವತದ ಬಿಸಾತು ಏನು, ಅಲ್ಲಿಯ ಭೂಮಂಡಲವೇ ಹಂಗ ಸುಟ್ಟು, ಅಂದ್ರೆ ಸೂರ್ಯನ ಕಿರಣನಿಗೆ, ಆ ಯಮ ರುದ್ರನ ಶಾಖಕ್ಕೆ, ಆ ಗಾಳಿ ಸಿಡಿಲಿನ ಹೊಡೆತಕ್ಕೆ ಭೂಮಿ ಅನ್ನೋದೆಲ್ಲದು ಸುಟ್ಟು ಪೂರ್ತಿ ಪುಡಿಯಾಗಿ ಧೂಳಾಗಿ ಹೋಗುವುದು. ಆ ಭೂಮಿಯನ್ನ ಕಠಿಣತೆಯನ್ನೆಲ್ಲ ಅದು ಕಳ್ಕೊಳ್ತದ. ಅಲ್ಲಿ ಮೇರು ಪರ್ವತ ಅನ್ನೋದು ಕೂಡ ಅದರದ್ದೇನು, ಅದು ಕೂಡ ಇದ್ರೊಳಗ ನಾಶವಾಗಿ ಹೋಗ್ತದ, ಅದು ಕೂಡ ಉಳಿಯುವುದೇ ಇಲ್ಲ. ಆಗ ಯಾರನ್ನ ರಕ್ಷಿಸಬಲ್ಲರು? ಚಂದ್ರ ಸೂರ್ಯ ತಾರೆಗಳೆಲ್ಲದರ ಮುದ್ದೆಯಾಗಿ ಬಿಟ್ಟಿದೆ. ಇಲ್ಲಿ ಯಾರು ರಕ್ಷಣೆ ಮಾಡಕ್ಕಾಗಲ್ಲ. ಎಲ್ಲ ಇಡೀ ಬ್ರಹ್ಮಾಂಡವೇ ಒತ್ತಿ ಹುರಿಬೇಕಾದ್ರ ಯಾರೇನ್ ಮಾಡಕ್ ಆಗ್ತದ? ಯಾರೇನೂ ಮಾಡಕ್ಕಾಗೋದಿಲ್ಲ. ಹೀಗೆ ಪೃಥ್ವಿಯ ಕಠಿಣತ್ವ ತ್ಯಜಿಸಿ ದಗದಗ ಉರಿಯ ಹತ್ತಿ ಬ್ರಹ್ಮಾಂಡ ಭಟ್ಟಿಯು ಒಮ್ಮೆಲೆ ಸುಟ್ಟು ಹೋಯಿತು. ಅಂದ್ರ ಈ ಬ್ರಹ್ಮಾಂಡ ಅನ್ನೋದೇನು, ಬ್ರಹ್ಮ ಸೃಷ್ಟಿ ಮಾಡಿದ್ದಿ ಬ್ರಹ್ಮಾಂಡ ಅಂತ ಏನ್ ಹೇಳ್ತಿದ್ವಲ್ಲ, ಇದು ಭೂಮಿ ಮೇಲೆ ಎಲ್ಲವೂ ಬೆಂಕಿ ಎತ್ತಿ ಉರಿತಾ ಆ ಕಠಿಣತ್ವ ಅನ್ನೋದ, ಭೂಮಿಯ ಕಠಿಣತ್ವ ಅನ್ನೋದೆಲ್ಲದು ತ್ಯಜಿಸಿ, ಅಂದ್ರ ಕಠಿಣತ್ವ ಅನ್ನೋದು ಎಲ್ಲದು ಕೂಡ ನಾಶವಾಗಿ ಅದು ದಗದಗ ಉರಿ ಹತ್ತಿತು. ಈ ಬ್ರಹ್ಮಾಂಡ ಭಟ್ಟಿ ಅಂದ್ರ ಬ್ರಹ್ಮಾಂಡದಿಂದ ನಾವೇನು ಸೃಷ್ಟಿ ಆಯ್ತು ಅಂತ ಹೇಳ್ಕೊಂತ ಬಂದಿದ್ವಲ್ಲ, ಅದೆಲ್ಲದು ಕೂಡ ಒಮ್ಮೆಲೆ ನಾಶವಾಗಿ ಹೋಯಿತು. ಆಮೇಲೆ ಹೇಳಿದಂತೆ ಜಗತ್ತು ಸುಟ್ಟು ಬೂದಿಯಾಗಲು ಭಯಂಕರ ದೊಡ್ಡ ಮಳೆಯಾಯಿತು. ಈ ರೀತಿ ಜಗತ್ತು ಹೆಂಗ ಸೃಷ್ಟಿ ಆತಂದ್ರ, ನಾಶವಾತಂದ್ರ 100 ವರ್ಷ ಮಳೆ ಹೋತು. ಸೂರ್ಯನ ತಾಪಮಾನ ಹೆಚ್ಚಾತು. ಬೆಂಕಿ ಭೂಮಿ ಮೇಲೆ ಬೆಂಕಿ ಹತ್ತಿ ಅದು ಉರಿಯಕ್ ಹಚ್ತು. ಆ ಭೂಮಿ ಆ ಮಟ್ಟಕ್ಕ ಜಳಕ್ ಬಾಯಿ ಬಿಡುತ್ತಂದ್ರ, ಅದು ಬಾಯಿ ಬಿಟ್ಟಿರೋದ್ರ ಪರ್ವತಗಳೇ ಅದ್ರೊಳಗ ಮುಣಿಗಿ ಹೋಗುವಷ್ಟು ಬಾಯಿ ಬಿಡುತ್ತ. ಎಲ್ಲೆಲ್ಲಿ ಪ್ರಳಯಾಗ್ನಿಗಳು ಉರಿಯಕ್ ಹಚ್ಚಿದ್ರು. ಆ ಆದಿಶೇಷನು ಕೂಡ ಆ ಬೆಂಕಿಯ ತಾಪಕ ಅವನ ವಿಷ ಕಾರ್ತಿದ್ದ. ಎಲ್ಲ ಲೋಕಗಳು ನಾಶವಾದವು. ಏನು ಬ್ರಹ್ಮನ ಬಟ್ಟಿ ಅಂದ್ರ ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥವು ಏನೇನದವ ಅವು ಎಲ್ಲವೂ ನಾಶವಾದವು. ಎಲ್ಲ ಕಡೆಗೂ ಬೆಂಕಿ ಎತ್ತಿ ಉರಿಯುವಾಗ ಇನ್ನ ರಕ್ಷಿಸುವರಾದ್ರ ಯಾರು ಇಲ್ಲ. ಅದ್ ಹೆಂಗೆ ಎಷ್ಟು ಸಾವಿರಾರು ವರ್ಷಗಳಿಂದ ಸೃಷ್ಟಿಯಾಗಿತ್ತು ಅಂತ ನಾವ್ ಹೇಳ್ಕೊಂತ ಬಂದಿವಲ್ಲ, ಅದೆಲ್ಲದು ಕೂಡ ಒಮ್ಮೆಲೆ ಸುಟ್ಟು ಭಸ್ಮವಾಗಿ ಹೋಯ್ತು, ಬೂದಿಯಾಗಿ ಹೋಯ್ತು. ನುಡಿ 11:22. ಹೇಳಿದಂತೆ ಜಗತ್ತು ಸುಟ್ಟು ಬೂದಿಯಾಗಲು ಭಯಂಕರ ದೊಡ್ಡ ಮಳೆಯಾಯಿತು. ಅದರಿಂದ ಪೃಥ್ವಿಯ ಉಳಿಯೆಲ್ಲ ನೀರಿನಲ್ಲಿ ಕರಗಿತು. ಆಮೇಲೆ ಅದೆಲ್ಲ ಸುಟ್ಟು ಬೂದಿಯಾದ್ಮೇಲೆ, ಭೂಮಂಡಲವೇ ಸುಟ್ಟು ಬೂದಿ ಆದ್ಮೇಲೆ ಇದ್ರ ಕಠಿಣತ್ವ ಎಲ್ಲದ ನಾಶವಾಗಿ ಹೋದ್ಮೇಲೆ ಭಯಂಕರ ಮಳೆ ಬಂತು. ಆ ಮಳೆ ಈ ನೀರಿನಲ್ಲಿ ಕರಗಿ ಹೋಗ್ಬಿಡ್ತು. ಸುಟ್ಟ ಸುಣ್ಣವು ನೀರಿನಲ್ಲಿ ಕರಗುವಂತೆ
ವೃತ್ತಿಗೆ ಅವಕಾಶ ಬೀಳದೆ ಆಗಲೇ ಜಲದಲ್ಲಿ ಕೂಡಿಕೊಂಡಿತು. ಸುಣ್ಣದ ಪಾತ್ರೆಕ್ ಅದು ಸುಣ್ಣದಕ್ ನೀರ್ ಹಾಕಿದ್ರ ಅದು ಕೊತ ಕುದ್ದು ಕರಿಗೋಯ್ ಬಿಡ್ತತಿ ನೀರೊಳಗೆ. ಹಂಗ ಈ ಭೂಮಿ ಅನ್ನೋದು ಕೂಡ ಅದು ಭಯಂಕರ ಮಳೆ ಆಗಿತ್ತು, ಈ ಬೂದಿ ಆಗಿತ್ತಲ್ಲ ಇದು ಬೂದಿ ನೀರಿನ ಕರಗಕ್ಕೆ ಸಮಯ ಹಿಡಿಲಿಲ್ಲ. ಅದು ಕೆಲವೇ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲಿ ಜಲದೊಳಗೆ ಕೂಡಿಕಂತ ಭೂಮಿ ಹೆಂಗಂದ್ರ ನೀರಿನೊಳಗ ಹಾಕಿದಾಗ ನೀರ್ ಹಾಕಿದಾಗ ಹೆಂಗ ನೀರಿನೊಳಗ ಕುದ್ದು ಕೂಡ್ಕೊಂತ ಆ ಭೂಮಂಡಲ ಅನ್ನೋದು ಕೂಡ ನೀರಿನೊಳಗ ಕರಿಗೋತು. ಹಾಗೆ ಶೇಷ ಕೂರ್ಮ ವರಹರೆಲ್ಲರೂ ಅಳಿದು ವೃತ್ತಿಯ ಆಧಾರ ಕಡಿಯಿತು. ಇದಕ್ಕೇನ್ ಆದಿಶೇಷ ಆಧಾರದ್ದ, ಕೂರ್ಮ ಆಧಾರದ್ದ, ವರಹ ಆಧಾರದ್ದ, ಏನೇನೆಲ್ಲ ಹೇಳ್ತಿದ್ವಲ್ಲ ಎಲ್ಲರ ನಾಶವಾಗಿ ಆ ಭೂಮಿ ಅನ್ನೋದ ನಾಶವಾಗಿ ಅದ ನೀರೊಳಗ್ ಕರಿಗೋತು. ಅಂದ್ರ ಆಗ್ಲೇ ಸೃಷ್ಟಿ ಕ್ರಮ ಹೇಳ್ಕೊಂತ ಬಂದಿದ್ವಿ, ಈಗ ಇದ್ರ ಲಯ ಕ್ರಮ ಹೋಗ್ತಾ ಐತಿ. ಆ ಭೂಮಿ ಅನ್ನೋದು ತನ್ನ ಕಠಿಣತ್ವ ಎಲ್ಲವನ್ನ ಕಳೆದುಕೊಂಡು ನೀರಿನೊಳಗ ಕರಗಿ ನೀರಿಗೆ ಕೂಡಿ ಹೋಯ್ತು. ಆ ಶೇಷಗಳು ಕೂರ್ಮ ಎಲ್ಲರೂ ಕೂಡ ಜೀವ ನೀಗಿ ನೀರಿಗೆ ಕೂಡಿ ಹೋದವು. ಅಂದ್ರ ಅವೆಲ್ಲವು ಜೀವ ಬಿಟ್ಟು ಆದಿಶೇಷ ಅಂತ ಹೇಳ್ತೀವೋ, ಕೂರ್ಮ ಅಂತವ, ವರಹ ಇವೆಲ್ಲವೂ ಕೂಡ ಹೇಗೆ ಅಂದ್ರ ಮರಣ ಮುಂದೆ ನೀರಿನೊಳಗ ಕೂಡಿ ಹೋದವು. ಆ ಪ್ರಸಂಗದಲ್ಲಿ ಪ್ರಳಯ ಮೇಘಗಳೆದ್ದು ಕರ್ಕಶ ಧ್ವನಿಯಿಂದ ಗರ್ಜಿಸುತ್ತಾ ಸಿಡಿಲು ಒಂದೇ ಸವನೆ ಕಡಕಡ ಎಂದು ಧ್ವನಿಗೈ ಹತ್ತಿತು. ಅವಾಗ ಆ ನೀರ್ ಬೀಳುವಾಗ ಹೆಂಗ ಆಗ್ತದಂದ್ರ ಆ ಏನ್ ಮೇಘಗಳ ಕರ್ಕಶ ಏನ್ ಸಿಡ್ಲು ಬರ್ತದಲ್ಲ, ಮುಂಗಾರಿನ ಗುಡಿನೊಳಗ ಭಾರಿ ಸಿಡ್ಲು ಬರ್ತದ. ಜನಗಳ ಮಧ್ಯೆ ಇದ್ದಾಗ ಅಷ್ಟು ಭಯ ಅನ್ಸೋದಿಲ್ಲ. ಒಬ್ಬೊಬ್ರೆ ಇಲ್ಲರ ಹೊಲದಾಗ ಅಥವಾ ಏನದಾರ ಜಾಗದಾಗ ಗೊತ್ತಾಗ್ತದ ಪರಿಸ್ಥಿತಿ ಹೆಂಗ ಅಂತ. ಹಂಗ ಅಂದ್ರ ಅಷ್ಟು ಭಯಂಕರವಾಗಿರ್ತತಿ ಅಂತ ಹೇಳಿದೆ. ಹಂಗ ಆ ರೀತಿಯಾಗಿ ಕರ್ಕಶ ಧ್ವನಿಯಿಂದ ಗರ್ಜಿಸುತ್ತೆ ಎಲ್ಲ ಮೇಘಗಳು ಸಿಡಿಲುಗಳಿಂದ ಕಡ ಎಂದು ಧ್ವನಿಗೈ ಎತ್ತಿತು. ಹಾಗೆ ಗುಡ್ಡದಂತ ಆಣೆಕಲ್ಲು ಬೀಳುವವು, ಪರ್ವತಗಳೇ ಆರಿ ಹೋಗುವಂತ ಪ್ರಚಂಡ ಗಾಳಿ ಬೀಸುವುದು. ಆ ಮೇಘಗಳಿಂದ ಎಂತ ಶಬ್ದ ಬರ್ತದಂದ್ರ ಅಗಾಧವಾದ ಶಬ್ದ ಬರ್ತಿತ್ತು. ಮತ್ತ ಅಲ್ಲಿ ಎಂತ ಆನಿಕಲ್ಗಳು ಬೀಳ್ತಿದ್ವಪ್ಪ ಅಂದ್ರೆ ಮಂಜಗಡ್ಡೆ ಅಂತ ಕಲ್ಲುಗಳು, ಒಂದು ಗುಡ್ಡದಷ್ಟು ಕಲ್ಲುಗಳು ಬೀಳ್ತಿದ್ವು. ಅವು ಅಂತ ದೊಡ್ಡ ದೊಡ್ಡ ಗಾತ್ರದ ಆನಿಕಲ್ ಗಾತ್ರಗಳು ಅಂದ್ರೆ ಮಂಜುಗಡ್ಡೆ ಅಂತ ಕಲ್ಲುಗಳು ಬೀಳ್ತಿದ್ವು. ಮತ್ತೆ ಗಾಳಿ ಹೆಂಗ್ ಬೀಸ್ತತಿ, ಎಷ್ಟು ವೇಗವಾಗಿ ಬೀಸ್ತಂದ್ರ ಪರ್ವತಗಳನ್ನೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆರಿ ಹೋಗುವಂತ ಪ್ರಚಂಡ ಗಾಳಿ ಬೀಸುವುದು. ಆಗಿನ ಕಗ್ಗತ್ತಲೆಗೆ ಸಾಟಿಯೇ ಇರೋದು. ಆಗ ಮತ್ತೆ ಎಲ್ಲವೂ ನಾಶವಾಗಿ ಹೋಗಿರ್ತಾವಲ್ಲ, ಎಲ್ಲ ಸುಟ್ಟು 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 ಚಂದ್ರ ಯಾವ್ದು ಇರೋದಿಲ್ಲ ಅಲ್ಲಿ. ಯಾರ ರಕ್ಷಣೆ ಮಾಡಕ ಯಾರು ಇರೋದಿಲ್ಲ, ಎಲ್ಲ ಸುಟ್ಟು ಹೋಗ್ತಿತ್ತು. ಆ ಕಗ್ಗತ್ತಲೆ ಆದಾಗ ಆ ಕಗ್ಗತ್ತಲೆಗೆ ಸಾಟಿಯೇ ಇರೋದು. ಸಮುದ್ರ ನದಿಗಳೆಲ್ಲ ಒಂದಾಗಿ ಆಕಾಶದಿಂದಲೇ ಬರತಿ ಒಂದೊತ್ತ ಬಂದಂತಾದವು. ಏನ್ ಸಮುದ್ರ ನದಿಗಳು ಹೆಂಗದವ ಅಂದ್ರ ಆಕಾಶಕ್ಕೂ ಸಮುದ್ರಕ್ಕೂ ನದಿಗೆ ಏಕಾಗಿದಾವೇನೋ ಅನ್ನಂಗ, ಅಲ್ಲಿದ್ದನೆ ನೀರು ಬಿದ್ದು ಏಕತ್ವವಾಗಿ ಕೂಡಿಕೊಂಡ್ಬಿಟ್ಟವೇನೋ ಅನ್ನೋ ರೀತಿಯಾಗಿ ಆಗ್ತಾ ಇತ್ತು. ಅವೆಲ್ಲ ಒಂದಾಗಿ ಆಕಾಶದಿಂದಲೇ ಬರ್ತಿದ್ವಿ ನಾವು, ಆಕಾಶ ಭೂಮಿ ಏಕಾಗಿ ಆ ರೀತಿಯಾಗಿ ಮಳೆ ಸುರಿತಿತ್ತು. ಒಟ್ಟಿಗೆ ನಡುವೆ ಸ್ವಲ್ಪವೂ ಸಂದು ಬಿಡದೆ ಎಲ್ಲಾ ಪ್ರವಾಹಗಳು ಕೂಡಿ ನೀರೇ ನೀರಾಯಿತು. ಅಂದ್ರ ಆಕಾಶಕ್ಕೂ ಮತ್ತು ಭೂಮಿ, ಸಮುದ್ರಕ್ಕೂ ಮತ್ತು ನದಿಗಳಿಗೂ ಕೂಡ ಸ್ವಲ್ಪನೂ ಕೂಡ ಸಂದು ಇಲ್ಲದಂಗ ಆ ರೀತಿಯಾಗಿ ಏನ್ ಎಡೆ ಬಿಡದೆ ಎಣ್ಣೆ ಎದ್ರಕರ ನಾವು ಬಗ್ಸ್ಬೇಕಾರ ಅದೇನ್ ನೀರ್ ಬಿದ್ದಂಗ ಬಿಟ್ಬಿಟ್ಟು ದಬ ಅಂತ ಬೀಳಲ್ಲ, ಏಕಾಕಾರವಾಗಿ ಬೀಳತಿರ್ತದೆ ಗ್ಯಾಪ್ ಇಲ್ದಂಗ. ನೀರು ಕೂಡ ಹಂಗ ಏಕಾಕಾರವಾಗಿತ್ತು ಭೂಮಿಗೂ ಮುಗಿಲಿಗೂ. ಒಟ್ಟಿಗೆ ನಡುವೆ ಸ್ವಲ್ಪ ಸಂದು ಬಿಡದೆ ಎಲ್ಲ ಪ್ರವಾಹಗಳು ಕೂಡಿ ನೀರೇ ನೀರಾಯಿತು.
ಹಾಗೆ ಮೀನು, ಆಮೆ, ಹಾವುಗಳು ಮೇಲಿಂದ ಬಿದ್ದು ಪರ್ವತ ಪ್ರಾಯ ಕಾಣುವವು. ಮತ್ತೆ ಅಲ್ಲಿಂದ ಮೀನು, ಆಮೆ, ಹಾವುಗಳು ಮೇಲಿಂದ ಬಿದ್ದು ಪರ್ವತ ಪ್ರಿಯ ಕಾಣುವವು. ಆದರೆ ಪ್ರಳಯ ವೃಷ್ಟಿಯು ಗರ್ಜನೆಯಾಗುತ್ತಲೇ ಅವು ನೀರಾಗಿ ನೀರಿನಲ್ಲಿಯೇ ಕೂಡಿ ಹೋಗುತ್ತವೆ. ಅಲ್ಲಿ ಏನೇನು ಪ್ರಾಣಿಗಳು ಬಿದ್ರೂ ಕೂಡ ಅವೆಲ್ಲವೂ ಕೂಡ ಆ ನೀರೊಳಗ ಬಿದ್ದ, ಭೂಮಿ ಅನ್ನೋದ ನೀರಾಗಿರ್ತತಿ, ಅದ್ರೊಳಗ ಬಿದ್ದ ಅವು ಕೂಡ ಅದೇ ಆಗಿ ಹೋಗ್ತವ. ಜಲಮಯವ ಅವು ಕೂಡ ನೀರಾಗಿ ನೀರಿನಲ್ಲೇ ಕೂಡಿ ಹೋಗುತ್ತವೆ. ಒಟ್ಟಿನಲ್ಲಿ 7 ಸಮುದ್ರಗಳೆಲ್ಲವೂ ಆವರಣೋದಕದಲ್ಲಿ ಸಮ್ಮಿಶ್ರವಾಗಲು, ಅಂದ್ರ ಈ ಸಪ್ತ ಸಾಗರಗಳು ಕೂಡ ಆ ನೀರಿನಲ್ಲಿ ಎಲ್ಲವೂ ಕೂಡ ಏಕವಾಗಿ ಹೋಗ್ತವ, ಸಮ್ಮಿಶ್ರವಾಗಿ ಹೋಗ್ತವ. ಹೀಗೆ ಎಲ್ಲವೂ ಜಲಮಯವಾಯಿತು. ಆ ಅರುಣೋದಕದ ಸೀಮೆ ಮೀರಿ ಹೋಗಿ ಎಲ್ಲವೂ ಜಲಮಯವಾಯಿತು. ಅಂದ್ರ ಈ ಸಾಗರಗಳು ಎಲ್ಲವೂ ಒಂದ್ಕೊಂದ್ ಕೂಡಿ ಎಲ್ಲ ಜಲಮಯ, ಎಲ್ಲ ನೀರೇ ಆಯ್ತು. ಎಲ್ಲಿ ನೋಡಿದ್ರಲ್ಲಿ ನೀರೇ ಆಯ್ತು. ಸೀಮೆ ಮೀರಿ ಹೋಗಿ ಆ ಜಲಮಯವಾಯಿತು. ಹೀಗೆ ಘಟಿಸಿದ ಮೇಲೆ ಪ್ರಳಯಾಗ್ನಿ ಉರಿದೆದ್ದಿತು ಮತ್ತು ಪೃಥ್ವಿಯು ಪ್ರಚಂಡ ಕೆಂಡದ ಲೋಹವು ಜಲ ಸಂಚಯವನ್ನ ಒಣಗಿಸಿತು. ಮತ್ತಂದ್ರ ಮತ್ತೆ ಭೂಮಿ ತನ್ನ ಮತ್ತೆ ಇದಾಯ್ತು. ಅಂದ್ರ ತನ್ನ ಶಕ್ತಿ, ಅಂದ್ರ ಅಗ್ನಿ, ಪ್ರಳಯಾಗ್ನಿ ಉರಿದೆದ್ದಿತು. ಹೆಂಗ ಅದು ನೀರು ಬಿದ್ದು ಎಲ್ಲ ಭೂಮಿ ಅನ್ನೋದು ನೀರೊಳಗ ಕರಗಿ ಮುಗಿಲು ಭೂಮಿ ಎಲ್ಲವೂ ನೀರೇ ಆಗಿ ಹೋಗಿತ್ತು. ಆಮೇಲೆ ಎಲ್ಲ ಜಲಮಯವಾಗಿತ್ತಲ್ಲ. ಹೀಗೆ ಆದ ಮೇಲೆ, ಅಂದ್ರ ಹೀಗೆ ಘಟಿಸಿದ ಮೇಲೆ ಪ್ರಳಯಾಗ್ನಿ ಉರಿದೆದ್ದಿತು ಮತ್ತು ಈ ಪೃಥ್ವಿಯಷ್ಟು ಪ್ರಚಂಡ ಕೆಂಡದ ಲೋಹವು ಜಲ ಸಂಚಯವನ್ನ ಒಣಗಿಸುವಂತೆ ಪ್ರಳಯ ಜಲದ ಗತಿಯಾಯಿತು. ಅಂದ್ರ ಇದು ಈ ರೀತಿಯಾಗಿತ್ತಲ್ಲ. ಮತ್ತೆ ಒಂದು ಅಗ್ನಿ ಉದಯವಾಯಿತು ಗಾಳಿಯಿಂದ. ಅದು ಆ ಅಗ್ನಿ ಬಂತಲ್ಲ, ಆ ಅಗ್ನಿ ಬಂದ್ ಏನ್ ಮಾಡ್ತು, ಈ ನೀರ್ನೆಲ್ಲ ಅಡಗಿಸ್ಬಿಡ್ತು. ಏನೆಲ್ಲ ನೀರು, ಭೂಮಿ, ಆಕಾಶ ಎಲ್ಲ ನೀರ ತುಂಬಿಕೊಂಡಿತ್ತಲ್ಲ, ಈ ಪ್ರಳಯಾಗ್ನಿ ಉರಿದೆದ್ದು ಆ ಪೃಥ್ವಿಯಷ್ಟು ಪ್ರಚಂಡ ಕೆಂಡದ ಲೋಹ, ಆ ಭೂಮಿ ಎಷ್ಟು ದೊಡ್ಡದಿತ್ತೋ ಅಂತದ್ದೊಂದು ಲೋಹ. ಅಂದ್ರ ಇವಾಗ ನಾವು ಕಾದ ಕಬ್ಬಣವನ್ನ ನೀರ್ಗಿಟ್ರಿ ಕಮ್ಮಾರ ಕುಲಿಮೆಗ ನೀರ್ ಕುಡಿಸ್ತಾರಂತಾರ. ಹಂಗ ನೀರೆಲ್ಲ ಕುದ್ ನೀರ ಖಾಲಿಯಾಗಿ ಹೋಗ್ಬಿಡ್ತದೆ. ಹಂಗ ಅಂತ ಅಗ್ನಿ ಕೆಂಡ ಬಿದ್ದಿದ್ರಿಂದ ಲೋಹದ ಪೃಥ್ವಿಯಷ್ಟು ಪ್ರಚಂಡ ಕೆಂಡದ ಲೋಹವು ಜಲ ಸಂಚಯವನ್ನೇ ಒಣಗಿಸಿ ಬಿಡ್ತು. ಆಗ ಪ್ರಳಯ ಜಲದ ಗತಿಯಾಯಿತು, ಅಂದ್ರ ಕೊನೆಯಾಯಿತು. ಆ ಅಗ್ನಿ ಕೆಂಡದಿಂದ ಆ ಜಲ ಅನ್ನೋದು ಕೂಡ ಕೊನೆಯಾಯಿತು. ನೋಡಿರಿ, ಇದಂತ ಮಹಾ ಚಮತ್ಕಾರ. ಈಗ ಪ್ರಳಯಾಗ್ನಿಯಿಂದ ನೀರು ಅಟ್ಟಿಸಿ ಹೋಗಿ ಅಗ್ನಿಯೇ ಮಿತಿ ಮೀರಿ ಬಲಿತಿದೆ. ನೋಡ್ರಿ ಇದು ಹೆಂಗ ಕ್ರಮವಾಗಿ ಏನ್ ಹೇಳ್ತದಾರಂದ್ರ, ಮೊದಲು ಭೂಮಿ ಸೃಷ್ಟಿಯಾಗಿತ್ತು ಅಂತ ಹೇಳಿದ್ವಿ. 100 ವರ್ಷ ಮಳೆ ಹೋದ್ಮೇಲೆ ಭೂಮಿ ಕಾದ್ 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 ಪುಡಿ ಪುಡಿ ಆಗಂಗ್ ಕಾದ್ ಹೊತ್ತು ಬೂದಿ ಆತು. ಆಮೇಲೆ ಮಳೆ ಬಂದು ಆ ಬೂದಿಯನ್ನೆಲ್ಲ ತನ್ನೊಳಗೆ ಮಾಡ್ಕೊಂಡ್ಬಿಡ್ತು. ತನ್ನೊಳಗೆ ಎಲ್ಲ ಕಡೆಗೂ ನೀರಿನದ ಆತು. ಮತ್ತೆ ಎಲ್ಲಾ ಕಡೆಗೂ ನೀರಿನದಾದ್ಮೇಲೆ ಅಗ್ನಿ ಬಂತು. ಆ ಅಗ್ನಿ ಬಂದು ಆ ಪ್ರಳಯಾಗ್ನಿಯಿಂದ ನೀರು ಅಟ್ಟಿಸಿ ಹೋಗಿ ಅಗ್ನಿಯೇ ಮಿತಿ ಮೀರಿ ಬಲಿತದೆ. ಅಂದ್ರ ಅಗ್ನಿನೇ ಎಲ್ಲಿ ನೋಡಿ ಇದರಲ್ಲಿ ಆ ನೀರನ್ನೋದು ಕೂಡ ಏನ್ ಮುಗಿಲಿಗೂ ಸಮುದ್ರಗಳಿಗೂ ನದಿಗಳಿಗೂ ಎಲ್ಲ ಇರ್ತಕ್ಕಂಥ ನೀರೆಲ್ಲ ಕರೆಗೆ ಹೋಗಕ್ ಯಾವ್ದ್ರಿಂದ ಅಗ್ನಿ ಶಾಖಕ್ಕೆ ಆ ನೀರನ್ನೋದೆಲ್ಲ ಕರಿ ಹೋತು. ಕೊನೆಗೆ ಅಗ್ನಿ ಎಲ್ಲ ಕಡೆಗೆ ಆವರಿಸಿ ಬಿಡ್ತು. ಅಗ್ನಿಯು ಮಿತಿ ಮೀರಿ ಬಲಿತಿದೆ.
ಆದರೆ ಮುಂದೆ ಪ್ರಳಯ ವಾತವು ಮಹಾ ಅಗ್ನಿಯನ್ನು ಮುಚ್ಚಿ ಹಾಕಿ ಮತ್ತು ದೂತರ ಪದರಿನಿಂದ ಗಾಳಿ ಹಾಕಿದರೆ ದೀಪ ಆರುವಂತೆ ಪ್ರಳಯಾಗ್ನಿಯು ನಂದಿ ಹೋಯಿತು. ಅಂದ್ರ ಇಲ್ಲಿ ನಾವೇನಾರ ಒಂದು ದೀಪ ಉರಿತೈತೆ ಅಂದ್ರ ಹಿಂಗ್ ಕೈಲಿ ಹಿಂಗ್ ಅಂದ್ರ ಹೋಗ್ತದ, ಇಲ್ಲ ಯಾವ್ದಾರ ಈ ಬಟ್ಟೆ ತಗೊಂಡ್ ಮುಚ್ಚಿದ್ರ ಹೋಗ್ತದ. ಈ ಬೆಂಕಿ ಎಲ್ಲಾರ ಉರಿತಂದ್ರ ಕಂಬಳಿ ಪಂಬಳಿ ದಬಾಯಿಕ್ಬಿಟ್ರ, ಯಾವಾರ ಪಾಡ ದಬಾಯಿಕ್ಬಿಟ್ರ, ಹಿಂಗ್ ಮುಚ್ಚಿಬಿಟ್ರ ಅವ್ ತಕ್ಷಣಕ್ಕ ಮುಂದೆ ಹೋಗ್ತದ ಬೆಂಕಿ. ಯಾಕಂದ್ರ ಅದಕ್ ಬೆಂಕಿ ಉರಿಯೋದಕ್ಕ ಆಮ್ಲಜನಕ ಬೇಕಾಗ್ತದ. ಆಮ್ಲಜನಕ ಸಿಗ್ಲಿಲ್ಲ ಅಂದ್ರ ಅದು ತಕ್ಷಣಕ್ಕ ಮುಂದೆ ಹೋಗ್ಬಿಡ್ತದೆ. ಹಂಗ ಬೆಂಕಿ ಏನಾರ ಉರಿಬೇಕಾರೆ ಏನಾರ ಒಂದ್ ನಾವ್ ದಬಾಕಿದ್ ಕೂಡ್ಲ ಬೆಂಕಿ ಹೆಂಗ್ ನುಂಗಿ ಬರ್ತದೋ ಹಂಗ ಇಲ್ಲಿ ನೀರನ್ನ ನುಂಗಿ ಬೆಂಕಿ ಒಂದೇ ಉರಿತಲ್ಲ, ಆ ಗಾಳಿನಿಂದ ಅಂದ್ರ ದೋತ್ರ ಪದರಿಂದ ಗಾಳಿ ಹಾಕಿ ದೀಪ ಹಾರುವಂತೆ. ನಾವ್ ದೀಪ ಹಾರ್ಬೇಕಂದ್ರೆ ಯಾವ್ದಾರ ಹಿಂಗ್ ಒಲ್ಲಿಲಿಂಗ್ ಅಂತಾವ್, ಹಿಂದೆ ದೀಪ ಕಾಳುವಂತದ್ರು ಸಿಮ್ನೆ ಬುಡ್ಡಿಗಳು ಬಾಳ ಇರ್ತದ್ವು, ಹಿಂಗ್ ಒಲ್ಲಿಲಿಂಗ್ ಮೇಲೆ ನಿಂತದ್ದು ಹಿಂಗ ಹೆಂಗ್ ಅಂದ ದೀಪ ನಮಸ್ತದ್ರು ಹಂಗ ಈ ಪ್ರಳಯಾಗ್ನಿಯನ್ನ ಆ ಗಾಳಿ ಬಂದು ನಂದಿಸಿತು. ಆಮೇಲೆ ಪ್ರಳಯ ವಾಯು ಒಂದೇ ಭಯಂಕರ ಪ್ರಬಲವಾಯಿತು. ಆದರೇನು ವಿಶಾಲ ಜಾಗದಲ್ಲಿ ಸ್ವಲ್ಪ ಗಾಳಿಯು ವಿರಳತೆ ಹೊಂದಿ ನಾಶವಾಗುವ ನ್ಯಾಯದಿಂದ ಪ್ರಳಯವಾಯು ಕೂಡ ಅರಗಿ ಹೋಯಿತು. ಗಾಳಿ ಒಂದೇ ಉಳಿತು ಅಂತ ಹೇಳಿದ್ವಲ್ಲ, ಅದೆಲ್ಲರೂ ಸುಟ್ಟಾದ್ಮೇಲೆ ಅಗ್ನಿನ ನಾಶವಾದ ಗಾಳಿ ಒಂದೇ ಉಳಿತು. ಆ ಗಾಳಿಯು ಕೂಡ ಒಂದ್ಸಲ ಬಿಸಿ ಶಾಂತವಾಯಿತು. ಹೀಗೆ ಪಂಚಭೂತಗಳ ಗೊಂದಲ ಮುಗಿಯಿತು. ಈ ಪಂಚಭೂತಗಳು ನಾಶವಾದ ಮೇಲೆ ತ್ರಿಗುಣಗಳು, ಅಂತರಾತ್ಮ, ಮೂಲಮಾಯೆ ಇವೆಲ್ಲ ಮರವಿನಿಂದ ನಾಶವಾಗುತ್ತವೆ. ಅಲ್ಲಿ ಏನೇನೋ ಉಳಿಯಲಿಕ್ಕೆ ಆಸ್ಪದವಿಲ್ಲ. ಹೀಗೆ ಪ್ರಳಯದ ಅದ್ಭುತ ಘಟನೆಯಿಂದ ಜಗತ್ತು ಅಳಿದು ಜಡ ಚಂಚಲಗಳ ನಷ್ಟವಾದ ಮೇಲೆ ಶಾಶ್ವತ ಪರಬ್ರಹ್ಮವು ಮಾತ್ರ ಉಳಿಯಿತು. ಇಲ್ಲಿ ಉದ್ದೇಶ ಹೋಗ್ತಾ 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 ಹೊರಗೆ ನಾಶವಾದವು ಮತ್ತೆ ಹೆಣ್ಣೊಳಗೂ ಕೂಡ ಜ್ಞಾನದಿಂದ ನಾಶವಾಗ್ತವ ಅಂತ ಹೇಳ್ತಾರ. ಅಂದ್ರೆ ಇದು ಪ್ರಳಯದ ವಿಚಾರವನ್ನ ತಿಳಿಸಿದ್ರು. ಇದು ಸೃಷ್ಟಿ ಒಳಗ ಆತ್ಮನಿಂದ ಆಕಾಶ, ಆಕಾಶದಿಂದ ಗಾಳಿ, ಗಾಳಿಯಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ ಸೃಷ್ಟಿ ಆಗ್ತೀವಿ. ಈಗ ಅದು ನಾಶವಾಗ್ಬೇಕಾರ ಭೂಮಿ ನೀರೊಳಗ ಕರಿಗ್ ಹೋಗ್ತದ, ನೀರು ಅಗ್ನಿ ಒಳಗ ಕರಿಗ್ ಹೋಗ್ತದ, ಅಗ್ನಿ ಗಾಳಿ ಒಳಗ ಕರಿಗ್ ಹೋಗ್ತದ, ಗಾಳಿ ಆಕಾಶದ ಒಳಗ ಕರಿಗ್ ಹೋಗ್ತದ, ಆಕಾಶ ಕೂಡ ಕರೆಗೆ ಹೋದಾಗ ಉಳಿದಂತಂದ್ರ ಎಲ್ಲ ಈ ಪಂಚಭೂತಗಳ ನಿರಾಕರಣವಾದ ಮೇಲೆ ನಾಶವಾದ ಮೇಲೆ ಒಂದೇ ಪರಬ್ರಹ್ಮ ಇಲ್ಲಿ ಹೊರಗಿನ ಪ್ರಳಯವನ್ನು ತಿಳಿಸ್ತಾರ. ಮುಂದೆ ಪ್ರಳಯವನ್ನ ತಿಳಿಸುವ ವಿಚಾರ ಮುಂದಿನ ಅಧ್ಯಾಯದೊಳಗ ಐತಿ ಅಂತ ಹೇಳ್ತಾ ಇವತ್ತಿನ ಈ ವಿಚಾರವನ್ನ ಮುಕ್ತಾಯ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಶರಣ.